ನಾನೆಂಬುದು ಪ್ರಮಾಣ, ನೀನೆಂಬುದು ಪ್ರಮಾಣ, ಸ್ವಯವೆಂಬುದು ಪ್ರಮಾಣ, ಪರವೆಂಬುದು ಪ್ರಮಾಣ, ಪ್ರಮಾಣವೆಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ. ಈ ವಚನವು 12ನೇ ಶತಮಾನದ ಶ್ರೇಷ್ಠ ಶರಣ, ಅನುಭಾವಿ ಮತ್ತು ವಚನಕಾರರಾದ ಅಲ್ಲಮಪ್ರಭುಗಳದ್ದಾಗಿದೆ. ಇದು ಅವರ ಅಂಕಿತನಾಮವಾದ ಗುಹೇಶ್ವರನ ಕುರಿತಾದ ಅತೀಂದ್ರಿಯ ಮತ್ತು ಅದ್ವೈತ ತತ್ವದ ಆಳವಾದ ನಿರೂಪಣೆಯಾಗಿದೆ. ಈ ವಚನದ ಮುಖ್ಯ ತಿರುಳು ವಾಸ್ತವ ಮತ್ತು ಪರಮ ಸತ್ಯಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದಾಗಿದೆ. ಅಲ್ಲಮಪ್ರಭುಗಳು ಪ್ರಮಾಣ ಅಂದರೆ ಸಾಕ್ಷಿ, ಪುರಾವೆ, ಅಳತೆಗೋಲು ಎಂಬ ಪರಿಕಲ್ಪನೆಯನ್ನು ಬಳಸಿ ನಾವು ಕಾಣುವ ಲೌಕಿಕ ಸತ್ಯಗಳನ್ನು ವ್ಯವಸ್ಥಿತವಾಗಿ ವಿಶ್ಲೇಷಿಸಿ ಅಂತಿಮವಾಗಿ ಗುಹೇಶ್ವರನ ಸ್ವಯಂ ಸಿದ್ಧ ಮತ್ತು ಸಾಕ್ಷಾತೀತ ಸ್ವರೂಪವನ್ನು ಸ್ಥಾಪಿಸುತ್ತಾರೆ. ಈ ವಚನವು ದ್ವೈತ ಭಾವದಿಂದ ಅಂದರೆ ಎರಡು ವಸ್ತುಗಳಿವೆ ಎಂಬ ಭಾವ, ಅದ್ವೈತ ಸ್ಥಿತಿಯ ಕಡೆಗೆ ಅಂದರೆ ಎಲ್ಲವೂ ಒಂದೇ ಎಂಬ ಅರಿವು ಸಾಗುವ ಆಧ್ಯಾತ್ಮಿಕ ಪಯಣವನ್ನು ವಿವರಿಸುತ್ತದೆ. ಮೊದಲ 4 ಸಾಲುಗಳು ನಾವು ಅನುಭವಿಸುವ, ಅಳೆಯಬಹುದಾದ ಅಥವಾ ಊಹಿಸಬಹುದಾದ ಪ್ರಪಂಚದ ಅಸ್ತಿತ್ವ ಮತ್ತು ಲೌಕಿಕ ಸತ್ಯಗಳನ್ನು ಒಪ್ಪಿಕೊಳ್ಳುತ್ತವೆ. ನಾನೆಂಬುದು ಪ್ರಮಾಣ. ಇದು ವೈಯಕ್ತಿಕ ನಾನು ಅಂದರೆ ಜೀವ ಅಥವಾ ಅಹಂಕಾರದ ಪ್ರಜ್ಞೆಯನ್ನು ಸೂಚಿಸುತ್ತದೆ. ನನ್ನ ವೈಯಕ್ತಿಕ ಅಸ್ತಿತ್ವ, ನನ್ನ ಭಾವನೆಗಳು, ಆಲೋಚನೆಗಳು ಇವೆಲ್ಲವೂ ನನ್ನ ಅನುಭವದ ಚೌಕಟ್ಟಿನಲ್ಲಿ ನಿರಾಕರಿಸಲಾಗದ ಸತ್ಯಗಳು. ನಾನು ಇದ್ದೇನೆ ಎನ್ನುವುದಕ್ಕೆ ನನ್ನ ಅಸ್ತಿತ್ವವೇ ಪ್ರಾಥಮಿಕ ಸಾಕ್ಷಿ ಪ್ರಮಾಣ. ನೀನೆಂಬುದು ಪ್ರಮಾಣ. ಇದು ನನ್ನ ಹೊರಗಿರುವ ನೀನು ಅಥವಾ ಅದು ಇತರ ಜನರು, ಸಮಾಜ, ಬಾಹ್ಯ ಪ್ರಪಂಚ ಅಥವಾ ನಾವು ಕಲ್ಪಿಸಿಕೊಳ್ಳುವ ದೇವರು, ಈಶ್ವರ ಇವರನ್ನು ಒಳಗೊಳ್ಳುತ್ತದೆ. ಬಾಹ್ಯ ವಿಶ್ವದ ಅಸ್ತಿತ್ವವು ನಮ್ಮ ಸಂವಹನ, ಗ್ರಹಿಕೆ ಮತ್ತು ಹಂಚಿಕೊಂಡ ಅನುಭವಗಳ ಮೂಲಕ ದೃಢೀಕರಿಸಲ್ಪಟ್ಟಿದೆ. ನೀನು ಇದ್ದೀಯೆ ಎಂಬುದಕ್ಕೆ ಪುರಾವೆಗಳನ್ನು ನಾವು ಕಂಡುಕೊಳ್ಳಬಹುದು. ಸ್ವಯವೆಂಬುದು ಪ್ರಮಾಣ. ಇದು ಜೀವಿಗಳ ಅಂತರ್ಗತ, ಆಂತರಿಕ ವಾಸ್ತವವನ್ನು ಸೂಚಿಸುತ್ತದೆ. ಆತ್ಮ ಅಥವಾ ಜೀವನವನ್ನು ನಡೆಸುವ ಮೂಲಭೂತ ಶಕ್ತಿ. ಆತ್ಮವು ದೇಹದಲ್ಲಿ ಚೈತನ್ಯದ ರೂಪದಲ್ಲಿದೆ ಎನ್ನುವುದಕ್ಕೆ ಅದರ ಇರುವಿಕೆಯೇ ಸಾಕ್ಷಿ. ಪರವೆಂಬುದು ಪ್ರಮಾಣ. ಇದು ಶ್ರೇಷ್ಠ, ಅತೀಂದ್ರಿಯ ವಾಸ್ತವ ಅಥವಾ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಸಾರ್ವತ್ರಿಕ ತತ್ವವನ್ನು ಸೂಚಿಸುತ್ತದೆ. ವಿಶ್ವದ ಕ್ರಮಬದ್ಧತೆ, ಸೌಂದರ್ಯ ಮತ್ತು ಕಾರ್ಯನಿರ್ವಹಣೆಯು ಒಂದು ಸರ್ವೋಚ್ಚ ಶಕ್ತಿಯ ಇರುವಿಕೆಗೆ ಸಾಕಷ್ಟು ಪುರಾವೆಗಳನ್ನು ಒದಗಿಸುತ್ತವೆ. ಭೌತಿಕ ಮತ್ತು ತಾತ್ವಿಕ ಪ್ರಪಂಚದಲ್ಲಿರುವ ಪ್ರತಿಯೊಂದು, ಪ್ರತಿ ವಿಷಯ, ಪ್ರತಿ ವಸ್ತು, ಪ್ರತಿ ಆಂತರಿಕ ಮತ್ತು ಬಾಹ್ಯ ವಾಸ್ತವ ಅಸ್ತಿತ್ವದಲ್ಲಿದೆ ಮತ್ತು ಅವುಗಳ ಅಸ್ತಿತ್ವವನ್ನು ಯಾವುದೋ ಒಂದು ಪ್ರಮಾಣದಿಂದ ಅಳೆಯಬಹುದು ಅಥವಾ ಸಾಬೀತುಪಡಿಸಬಹುದು. ಪ್ರಮಾಣವೆಂಬುದು ಪ್ರಮಾಣ. ಈ ಸಾಲು ಚಿಂತನೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಇಲ್ಲಿ ಅಳೆಯಲ್ಪಡುವ ವಿಷಯದಿಂದ ಅಳತೆಯ ಕ್ರಿಯೆಯ ಕಡೆಗೆ ಗಮನ ಹರಿಸಲಾಗುತ್ತದೆ. ಇದು ತಾತ್ವಿಕ ತಿರುವು. ಪ್ರಮಾಣದ ಅಗತ್ಯವಿರುವ ಸಂಪೂರ್ಣ ವ್ಯವಸ್ಥೆ, ಪುರಾವೆಯ ಚೌಕಟ್ಟು, ಅಳತೆಯ ವಿಧಾನ. ಈ ಸಂಪೂರ್ಣ ಪರಿಕಲ್ಪನೆಯು ಸ್ವತಃ ಲೌಕಿಕ ಪ್ರಪಂಚದ ಒಂದು ರಚನೆಯಷ್ಟೇ. ಜ್ಞಾನವು ಪುರಾವೆಯನ್ನು ಅವಲಂಬಿಸಿದೆ, ಆದರೆ ಪುರಾವೆ ಆಧಾರಿತ ಜ್ಞಾನವು ಸಹಜವಾಗಿ ಮಿತಿಯುಳ್ಳದ್ದಾಗಿದೆ. ಇದು ತಿಳಿದುಕೊಳ್ಳುವವನು ಅಂದರೆ ಜ್ಞಾನಿ, ತಿಳಿಯಬೇಕಾದ ವಸ್ತು ಅಂದರೆ ಜ್ಞೇಯ ಮತ್ತು ತಿಳಿಯುವ ಸಾಧನ ಅಂದರೆ ಪ್ರಮಾಣ ಎಂಬ ದ್ವಂದ್ವವನ್ನು ಸೃಷ್ಟಿಸುತ್ತದೆ. ಈ ಸಾಲು ಸಾಪೇಕ್ಷ ಸತ್ಯಗಳ ಮಿತಿ ಮತ್ತು ಚಕ್ರೀಯತೆಯನ್ನು ಎತ್ತಿ ತೋರಿಸುತ್ತದೆ. ಗುಹೇಶ್ವರನೆಂಬುದು ಅಪ್ರಮಾಣ. ಅಂತಿಮ ಸಾಲು ಅಲ್ಲಮಪ್ರಭುಗಳ ತತ್ವಶಾಸ್ತ್ರವನ್ನು ವ್ಯಾಖ್ಯಾನಿಸುವ ಆಳವಾದ, ಅತೀಂದ್ರಿಯ ಸಾಕ್ಷಾತ್ಕಾರವನ್ನು ನೀಡುತ್ತದೆ. ಗುಹೇಶ್ವರನು ನಿರಾಕಾರ ಪರಮ ಶಿವತತ್ವದ ಸಂಕೇತ. ಅವನು ಅಪ್ರಮಾಣ ಎಂದು ಘೋಷಿಸಲ್ಪಟ್ಟಿದ್ದಾನೆ. ಅಂದರೆ ಅವನಿಗೆ ಪುರಾವೆಗಳ ಕೊರತೆಯಿಲ್ಲ, ಬದಲಿಗೆ ಅವನು ಪುರಾವೆ, ಅಳತೆ ಅಥವಾ ನಮ್ಮ ಗ್ರಹಿಕೆಯ ವ್ಯಾಪ್ತಿಯನ್ನು ಮೀರಿದವನು. ಇಲ್ಲಿ ಗುಹೇಶ್ವರನು ಏಕೆ ಅಪ್ರಮಾಣ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಅವನು ಸ್ವಯಂ ಪ್ರಕಾಶ, ಪರಮ ಸತ್ಯವೇ ಎಲ್ಲದಕ್ಕೂ ಬೆಳಕು ನೀಡುವ ಮೂಲವಾಗಿದೆ. ಸೂರ್ಯನನ್ನು ಅಳೆಯಲು ನಾವು ದೀಪದ ಬೆಳಕನ್ನು ಬಳಸಲಾಗುವುದಿಲ್ಲ. ಗುಹೇಶ್ವರನು ಎಲ್ಲ ಅಸ್ತಿತ್ವಗಳ ತಳಹದಿಯಾಗಿದ್ದಾನೆ. ಅವನಿಗೆ ಬಾಹ್ಯ ದೃಢೀಕರಣದ ಅಗತ್ಯವಿಲ್ಲ. ಅವನು ಅದ್ವೈತ. ದೇವರನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದ ತಕ್ಷಣ ನೀವು ಹುಡುಕುವವನು ವಿಷಯ ಮತ್ತು ಹುಡುಕಲ್ಪಡುವ ದೇವರು ವಸ್ತು ಎಂಬ ದ್ವಂದ್ವವನ್ನು ಸೃಷ್ಟಿಸುತ್ತೀರಿ. ಗುಹೇಶ್ವರನು ಈ ದ್ವಂದ್ವವಿಲ್ಲದ ಜ್ಞಾನಿ ಮತ್ತು ಜ್ಞೇಯ ಒಂದಾಗುವ ಪರಮಸತ್ಯ. ಅವನು ಅನಂತ ಮತ್ತು ನಿರಾಕಾರ. ಪ್ರಮಾಣಗಳು ಅಂದರೆ ಅಳತೆಗೋಲುಗಳು, ಕಾಲ ಮತ್ತು ಸ್ಥಳದ ಮಿತಿಯಲ್ಲಿರುವ ಸೀಮಿತ ವಿಷಯಗಳನ್ನು ಅಳೆಯಲು ವಿನ್ಯಾಸಗೊಳಿಸಿದ ಸಾಧನಗಳು. ಅನಂತವಾದದ್ದನ್ನು ಸೀಮಿತ ಸಾಧನಗಳಿಂದ ಅಳೆಯಲು ಸಾಧ್ಯವಿಲ್ಲ. ಈ ವಚನವು ಆಧ್ಯಾತ್ಮಿಕ ಆರೋಹಣವನ್ನು ಸುಂದರವಾಗಿ ಚಿತ್ರಿಸುತ್ತದೆ.
ನಾವು ಸಾಮಾನ್ಯವಾಗಿ ಸತ್ಯ ಎಂದು ಕರೆಯುವ ಎಲ್ಲವೂ ಅಂದರೆ ನಾನು, ನೀನು, ಪ್ರಪಂಚ, ದೃಢೀಕರಣವನ್ನು ಬಯಸುತ್ತವೆ. ಆದರೆ ನಿಜವಾದ, ಸಂಪೂರ್ಣ, ಪರಮ ಸತ್ಯವಾದ ಗುಹೇಶ್ವರನು ಈ ಎಲ್ಲ ವ್ಯವಸ್ಥೆಗಳ ಹೊರಗೆ ನಿಂತಿದ್ದಾನೆ. ಅವನು ಬರೀ ಬೌದ್ಧಿಕವಾಗಿ ಸಾಬೀತುಪಡಿಸಲಾಗದ, ಆದರೆ ನೇರ ಅನುಭವದ ಮೂಲಕ ಮಾತ್ರ ಅರಿಯಬಹುದಾದ ಅಂತಿಮ ಸತ್ಯ.